ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಕೆಂಪಿ ಕೋಣನ್ಕುಂಟೆ. ರಶ್ಮಿಕಾ ಮಂದಣ್ಣ ಮನೆ ಹತ್ರ ಇದ್ದೀವಿ. ಇದು ನಮ್ಮ ಆಫ್ ರೋಡ್ ಟ್ರ್ಯಾಕ್ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಏನ್ ಅಂತೀರಾ? ಬಂದೆ 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 ಇದಾರ ಬಾಯ್ ಗಾಳಿಪಾಠ ಮಾಡ್ತೀನಿ. Boy, I'm Vito, the king skater. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಾನು ಸಾವು ಜನ್ಮ ಎತ್ ಬಂದ್ರು ನಿಮ್ಮನ್ನಲ್ದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ನಾನು ನಿರ್ಮಿತ್ ಮಾಡಿದ್ದೀನಿ. ಆಫ್ ರೋಡ್ ಸ್ಟೇಷನ್ ಶುರು ಮಾಡೋಣ. ಏನಂತೀರಾ? ಈ ಮಳೆಗಳಿಗೆ ಏನು ಕೇಳಿಸಲ್ಲ ರೀ, ನಾನೇ ಬರ್ತೀನಿ. ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್. ನಮ್ಮ ಫ್ರೆಂಡ್ಸ್ ಜೊತೆ ನಾವು ಇವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಬನ್ನಿ. ಸೊ ನೀವು ಲಾಸ್ಟ್ ಇಯರ್ದು ಮಾನ್ಸೂನ್ ರೈಡ್ ನೋಡಿರ್ತೀರಾ. ಲಾಸ್ಟ್ ಟೈಮ್ ಕಬ್ಬೆಗೆ ಹೋಗಿದ್ವಿ. ಈ ಟೈಮ್ ನಾವು ಎಲ್ಲಿ ಹೋಗ್ತೀವಿ ನನಗೆ ಗೊತ್ತಿಲ್ಲ. ನಿರ್ಮಿತ್ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಮಡಿಕೇರಿಗೆ ತನಕ ಹೋಗ್ತೀವಿ ಅಂತ ಗೊತ್ತುಂಟು, ಬಟ್ ಮುಂದೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಹಾಗೆಯೇ ಮನೇಲಿ ಪ್ರ್ಯಾಂಕ್ ಮಾಡಿನೂ ಬಂದಿದ್ದೀನಿ. ನೆಕ್ಸ್ಟ್ ಸಿಕ್ಕಾಕೊಳ್ತೀನ ಅಂತ ಅದೂ ಗೊತ್ತಿಲ್ಲ. ಸುಮಾರು ದಿವಸ ಆಗಿತ್ತು ಮಡಿಕೇರಿ ಹೋಗೋದೆ. ಲಾಸ್ಟ್ ಟೈಮ್ ಹೋಗಿದ್ದು ನಮ್ಮ ಫಸ್ಟಿನೋ ಸರ್ವಿಸ್ ಮಾಡೋದು ಕೊಟ್ಟಿದ್ದೆ, ಅವಾಗ ಹೋಗಿದ್ದೆ. ಬನ್ನಿ ಮಡಿಕೇರಿಯಲ್ಲಿ ಮಳೆ ಹೇಗಿದೆ ಅಂತ ನೋಡಕ್ ಹೋಗೋಣ ನಿರ್ಮಿತ್ ಜೊತೆ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ನಮ್ಮ ಬೇತ್ರಿ ನೋಡ್ಬೋದು ಎಷ್ಟು ತುಂಬಿದೆ ಅಂತ, ನೀರು ಹರಿತಿದೆ ಅಂತ. ಇದು ನಮ್ಮ ಆಫ್ ರೋಡ್ ಟ್ರ್ಯಾಕ್ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಮಳೆ ಬರೋ ಥರ ಇದೆ. ಇವಾಗ ನಾವು ಸ್ವಲ್ಪ ರೈನ್ ಕೋಟ್ ಹಾಕೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ನಮ್ಮ ಬಾಯ್ಸ್ ರೈನ್ ಕೋಟ್ ಹಾಕ್ತಿದ್ದಾರೆ, ನಾನು ಇವಾಗ ಹಾಕ್ಬೇಕಷ್ಟೆ. ನಮ್ಮ ಯೋಧ ರೆಡಿ ಆಗ್ತಿದ್ದೇನೆ. ಇದು ಹಿಂಗೆ ಬಂದ್ಬಿಟ್ಟು ನೋಡಿ, ನಿಂದು ಇಲ್ಲಿಗೆ ಬಂದ್ಬಿಡ್ತು, ಇಲ್ಲಿಗೆ ಇರಬೇಕು ಅವಾಗ ಸರಿ ಅಲ್ಲ. ಮಳೆ ಬರ್ತಿಲ್ಲ ಆ್ಯಕ್ಚುಲಿ, ಅಂದರೂ ಸೇಫ್ಟಿ ಇರಬೇಕಲ್ಲ ಅಂತ ರೈನ್ ಕೋಟ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ಇನ್ನೊಂದು 5-10 ಕಿಲೋಮೀಟರ್ ಮೂರ್ನಾಡು ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮಡಿಕೇರಿಗೆ ಹೋಗೋಣ. ಲಾಸ್ಟ್ ಮಾನ್ಸೂನಲ್ಲಂತೂ ಸುಮಾರು ಜನ ಇದ್ದರು, 12 ಜನ ಬಾಯ್ಸ್ ಇದ್ದರು. ಇವಾಗ ನಾವು 3 ಜನ ಹೋಗ್ತಾ ಇದ್ದೀವಿ. 3 ಜನ ಇದ್ದರು, 12 ಜನ ಇದ್ದರು. ಮಾನ್ಸೂನ್ ರೈಡ್ ಮಾಡಬೇಕು ಅಂದರೆ ಹೋಗ್ಬೇಕು ಅಷ್ಟೇ. ಸುಮ್ಮನೆ ನಾಳೆ ಅಂತ ಹೇಳ್ತಾ ಇದ್ರೆ ಮಾನ್ಸೂನ್ ಮುಗಿಯುತ್ತೆ, ರೈಡ್ ಅಂತೂ ಕ್ಯಾನ್ಸಲ್ ಆಗ್ತಾನೆ ಇರುತ್ತೆ. ಅದಕ್ಕೆ ನೀವೆಲ್ಲ ಈ ಮಾನ್ಸೂನ್ ಯಾವ ಕಡೆ ಹೋದ್ರಿ ಅಂತ ಕಮೆಂಟ್ ಹಾಕಿ. ಯಾವ ಜಾಗಕ್ಕೆ ಹೋದ್ರಿ, ಹೇಗಿತ್ತು ಆಗ ಎಕ್ಸ್ಪೀರಿಯೆನ್ಸು? ವಿರಾಜ್ಪೇಟೆ ನಮ್ಮ ಮಡಿಕೇರಿ ರೋಡ್ ಅಂತೂ ಸಖತ್ತಾಗಿದೆ. ಅಂದರೆ ಇನ್ನು ಸ್ವಲ್ಪ ಬಿಟ್ಟರೆ ಡರ್ಟ್ ಬೈಕ್ ತೊಗೊಂಬಂದು ಓಡಿಸ್ಬೇಕು ಅನ್ಸುತ್ತೆ. ಸೂಪರ್ ಆಗಿದೆ ಆಫ್ ರೋಡ್ ಮಾಡೋಕ್ಕೆ ಆಗಿದೆ. ಫೈನಲಿ ನಾವು ಮೂರ್ನಾಡಲ್ಲಿದ್ದೀವಿ. ಇಲ್ಲಿಂದ ಒಂದು 12 to 13 ಕಿಲೋಮೀಟರ್ಸ್ ಮಡಿಕೇರಿ ಇದೆ. ಅಲ್ಲೋದ್ಮೇಲೆ ನೋಡೋಣ ಏನು ಕತೆ ಅಂತ. ಮಳೆ ಶುರು ಆಯಿತು. ಈ ಮಳೆಯಲ್ಲಿ ನಿಮಗೆ ಎಷ್ಟು ಕಾಣ್ತಾ ಇದೆ ಅಂತ ಗೊತ್ತಿಲ್ಲ. ಕ್ಯಾಮ್ರಾದಲ್ಲೆಲ್ಲ ನೀರಾಗಿದೆ. ಕಾಣಿಸ್ತಿದ್ಯೋ ಕಾಣಿಸ್ತಿಲ್ವೋ ಅಂತ ಗೊತ್ತಿಲ್ಲ. ಮಳೆ ಅಂತೂ ನಿಲ್ತಾ ಇಲ್ಲ, ಮಡಿಕೇರಿನೂ ಸಿಗ್ತಾ ಇಲ್ಲ. A few moments later. ನಮಸ್ಕಾರ. ಹಿಂಗೆ ಹೋದ್ರೆ ಮಂಗಳೂರು, ಹಿಂಗೆ ಹೋದ್ರೆ ಮಡಿಕೇರಿ ಟೌನ್ ಸಿಗುತ್ತೆ. ಈ ಕಡೆ ಹೋದ್ರೆ ಮೈಸೂರು, ಕುಶಾಲನಗರ, ಮೈಸೂರು.
ಬನ್ನಿ ಹೊರಡೋಣ. A few moments later. ಮಳೆಗೆ ಸ್ಪೆಕ್ಸ್ ಅಂತೂ ಫುಲ್ ಮಂಜಾಗಿ ಹೋಗಿದೆ. ನಿಮ್ಗೆ ಏನ್ ಕಾಣಿಸ್ತಿದೆ ಗೊತ್ತಿಲ್ಲ ಕ್ಯಾಮ್ರಾ ವ್ಯೂ ಅಲ್ಲಿ. ಈ ಮಳೆಯಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ, ಕೊಡೆ ಹಿಡ್ಕೊಂಡು ಜೀಪಲ್ಲಿ, ಕಾರಲ್ಲಿ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಊರು ಬಿಟ್ಟು ಇಲ್ಲಿ ನೋಡೋಕ್ಕೆ ಬಂದಿದ್ದಾರೆ. ಇವಾಗ ಆ್ಯಕ್ಚುಲಿ ನಾವು ಮಂದಲ್ಪಟ್ಟಿ, ಮುಗಿಲಪೇಟೆ ಹೋಗ್ತೀವಿ. ಈ ಬ್ಲಾಗ್ ನೋಡ್ತಿರೋದು ಈ ಪ್ಲೇಸ್ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೆ ಈ ರೂಟ್ ಯಾವುದು ಅಂತ ಗೊತ್ತಿಲ್ಲ, ಅದ್ರ ಮೇಲೆ ರೂಟ್ ಗೊತ್ತು. ವ್ಯೂ ನೋಡಿ ಹೇಗಿದೆ ಅಂತ, ಸೂಪರ್ ಆಗಿದಲ್ಲ. ಈ ರೂಟಲ್ಲಿ ನೋಡಿ ಮಿಸ್ಟ್ ಹೇಗಿದೆ ಅಂತ, ಹೆವಿ ಮಿಸ್ಟ್ ಕಣ್ಣೇ ಕಾಣಿಸಲ್ಲ. ಸೊ ಗಾಯ್ಸ್, ಈ ಥರ ATV ಬೈಕ್ಸ್, ಸ್ಕ್ರಾಂಬ್ಲರ್ ಬೈಕ್ ತಂದು ಈ ಥರ ರೋಡ್ ಆಫ್ ರೋಡ್ ಮಾಡಿಲ್ಲ ಅಂದ್ರೆ ಆ ಬೈಕಿಗೆ ಅವಮಾನ ಅಲ್ವಾ, ಏನಂತೀರ? ಅದಕ್ಕೊಂದು ಆಫ್ ರೋಡ್ ಮಾಡೋಣ ಅಂತ ಬನ್ನಿ, ಹೇಗಿರುತ್ತೆ ಅಂತ. ಇದನ್ನ ಆಕ್ಚುಲಿ ಇದು ಥರ್ಡ್ ಟೈಮ್ ಆಯ್ತಾ, ಫಸ್ಟ್ ಟೈಮ್ ಅನ್ನಲ್ಲ. ಸ್ಟೇಷನ್ ಶುರು ಮಾಡೋಣ. ಓ ಜೀಪ್ ಬರ್ತಿದ, ಹಾಗೆ ಹೋಗಿ ಹೋಗ್ಲಿ ಅಷ್ಟೇ. ಲಿಮಿಟ್ ಕಾಣಿಸ್ತಾನೆ ಇಲ್ಲ. ಆಫ್ ರೋಡ್ ಮಾಡಕ್ ಹೋಗಿ ಅಲ್ಲೆಲ್ಲ ಬಿದ್ದೋಗಿದಾನ ಅಂತ ಗೊತ್ತಾಗ್ತಿಲ್ಲ. ಅದ್ರೊಳಗೆ ಹೋದ್ರೂ ಹೋಗಿರ್ಬೋದು. ನೋಡೋಣ. ಫುಲ್ ಫಾಗ್, ಬೆಕ್ಸಲ್ಲಂತೂ ಏನು ಕಾಣಿಸ್ತಾ ಇಲ್ಲ ಫಾಗಿಗೆ. ಅಯ್ಯೋ 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 ಐ ಐ ಐ ಐ ಐ ಐ ಬರ್ಲಿ ಬರ್ಲಿ. ನಮ್ಮ ನಿರ್ಮಿತ ಅವ್ರು ನೋಡಿ ಹೇಗೆ ನಿಂತಿದ್ದಾರೆ ಅಂತ ಅಷ್ಟೇ. ಯಾರಿದ್ರ ಬನ್ನಿ ಸ್ವಲ್ಪ ನೇಚರ್ನ ನೋಡೋಣ. ನಮ್ಮ ಟೋನಿ ಫುಲ್ ಡರ್ಟಿ ಆಗಿದ್ದಾನೆ. ಜಗ್ಗು ನೋಡಿ ಅಲ್ಲಿದ್ದಾನೆ, ನಾನು ಸ್ವಲ್ಪ ಕೆಸ್ಸಾಗಿದ್ದೀನಿ. ಇವು ಮಾತ್ರ ಸಖತ್ತಾಗಿದೆ, ಅದಾದ್ರು ಕಾಣಿಸ್ತಾನೆ ಇಲ್ಲ. ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ, ಯಾಕಂದರೆ ಇಲ್ಲಿ ಹೆವಿ ಫಾಗ್ ಮತ್ತು ಮಳೆಯಿಂದ ಮೈಕ್ ಸ್ವಲ್ಪ ಕರಾಬಿರಿ ಸೌಂಡ್ ಬರ್ತಾ ಇರ್ಬೋದು. ಬಟ್ ಕೇಳಿಸ್ತಿದೆ ಅಂತ ಅಂದ್ಕೊಳ್ತೀನಿ, ನಮ್ಗೆ ಗೊತ್ತಿಲ್ಲ. ಆಫ್ಟರ್ ರೆಕಾರ್ಡ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಬಾಯ್ಸ್ ಏನು ಮಾಡ್ತಿದ್ದಾರೆ ಅಂತೇಳಿ. ಬಾಯ್ಸ್ ನೇಚರ್ಗೆ ಬಂದು ನೇಚರ್ ಕಾಲ್ ಮಾಡ್ತಿದ್ದಾರೆ. ಎಂತ ಮಾಡೋಣ, ಏನೋ ಅನಿಸ್ತಾ ಇಲ್ಲ. ಫಸ್ಟ್ ಟೈಮ್ ಮಾಡಿದ್ರೆ ಏನೋ ಅನಿಸುತ್ತೆ. ಆಕ್ಚುಲಿ ನಾನು ಜಗ್ಗುನ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಎಷ್ಟಿದೆ ಮುಂದೆ? ಇನ್ನೂ ಏನಿಲ್ಲ ಅಂದರೆ ಒಂದು 4-5 ಇದೆಯಾ? 4 ಅನ್ಕೊಳ್ತೀನಿ. ಹಾಂ, ಇನ್ನೊಂದು 1 ಕಿಲೋಮೀಟರ್ ಇದೆ ಅನ್ಕೊಳ್ತೀನಿ. ನೋಡಿ ಬಾಯ್ಸ್ ಹೇಗೆ ಬರ್ತಿದ್ದಾರೆ ಅಂತ. ಬನ್ನಿ ಬನ್ನಿ ಹೋಗೋಣ. ಇನ್ನು ಸ್ವಲ್ಪ ಮುಂದೆ ಇದೆ, ಹೋಗೋಣ. ಗುರು ಟೈರ್ಸ್ ನೋಡ್ಗುರು, ಲಿಪ್ಸ್ಟಿಕ್ ಹಾಕಂಗಿದೆ. ಒಂದು ಹುಡುಗಿಗೆ ಹೇಗೆ ಲಿಪ್ಸ್ಟಿಕ್ ಹಾಕಿದಿರೋ ಆ ಥರ ಕಾಣಿಸುತ್ತೆ. ಓಹೋ ಓಹೋ ಓಹೋ, ಆಹಾ, ಬರ್ಲಿ ಬರ್ಲಿ ಬರ್ಲಿ. ಹೈಟ್ ಹಂಗೆ ಮಡ್ ಬಾತ್ ಮಾಡ್ತಿದ್ದಾನೆ ನಮ್ಮ ನಿರ್ಮಿತ ಅವರು. ಮೊನ್ನೆ TV ವಿಡಿಯೋ ನೋಡ್ಬಿಟ್ಟಿದ್ದಾನೆ. ಹಂಗೆ ಮಡ್ ಬಾತ್ ಮಾಡಬೇಕು ಅಂತ ಅನಿಸ್ತಿದೆ ಅನಿಸುತ್ತೆ ಅಣ್ಣನಿಗೆ. ಮಡ್ ಬಾತ್ ಮಾಡ್ತಾ ಇದ್ದಾನೆ. ಬನ್ನಿ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ. 2 moments later. ಒಳ್ಳೆ ಫೀಲ್ಡು. ಏನು ಹೇಳ್ತೀರ? ಎಲ್ಲೋ ಹೋಗ್ತಾರೆ ಸ್ವಲ್ಪ ಜನ, ಪಾರ್ಟಿ ಪಬ್ ಅಂತ 1,000 ರೂಪಾಯಿ ಕೊಟ್ಟು. ಇವಾಗ 100 ರೂಪಾಯಿ 50 ರೂಪಾಯಿ ಕೊಟ್ಟರೆ ಈ ಥರ ಒಂದು ಸಾಕಿರೋ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಯಾರು ಹೇಳೋದು ಹೇಳಿ ಅವರಿಗೆ.
ಬ್ರದರ್ ಅಂತ ಕೊಯ್ಯೋದು ಬ್ರದರ್ ಅಂತ ಕೊಯ್ಯೋದು. ವಾಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾತ್ರ. ರಾಯಲ್ ಎನ್ಫೀಲ್ಡ್ ಮುಂದಿಲ್ಲ ನೋಡಿ, ರಾಯಲ್ ಎನ್ಫೀಲ್ಡ್ ತಗೊಂಡು ಬಂದ್ಬಿಟ್ಟೆ ಆಫ್ ರೋಡ್ ಮಾಡಿದೆ. ಏನಂತೀರ ಹೇಳಿ? ಮೀಟರ್ ಬೇಕು, ಮೀಟರ್ ಆಯ್ ಕೆಸರ ಹಂಗೆ ಇನ್ನೊಂದು ಮಡ್ಬತ್ ಆಗುತ್ತಾ ಅಂತ ಅಮ್ಮ ನೇ ಅಯ್ಯಯ್ಯೋ. ಹಾಗೆ ಬರ್ಲೆ ನಾನೇ ಜೈತಾನೆ ಆಗ್ದ ಹಂಗೆ ರೈಟ್ ತಗೊಳ್ಳೋಣ. ಓ ಬಾಯ್, ಓಯ್ ಗಾಡಿ ಸ್ಟಾಪ್ ಆಯ್ತು ಗುರು. ಬ್ಯಾಕ್ ಏನಾಯ್ತು? ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲ್ಗಳು ಶಕ್ತಿ ಕಳ್ಕೊಂಡಿವೆ. ಸೈಡ್ ಹಾಕೋಣ. ನಮ್ಮ ಮುಂದೆ ಇರೋ ಬಾಯಿಗೆ ಬಂತಂತೆ. ಅಣ್ಣ ನನ್ನ ಕೈಲಾಗಲ್ಲ ಗೈಸ್, ಅಷ್ಟೇ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಂದ್ರು ನಮ್ಮ R15 ಅವರು ಏರೋಪ್ಲೇನ್ ತಗೊಂಡು ಸ್ಕೈಯಲ್ಲಿ ಇದ್ರು ಸಿಗ್ತಾರೆ ಗುರು, ಎಲ್ಲೋದ್ರು ಸಿಗ್ತಾರೆ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಸೊ ತಲುಪಿದ್ವಿ. ಇದು ಬಿಡಿ, ಇದು ಆಶ್ಚರ್ಯ ಇಲ್ಲ, ರಾಯಲ್ ಎನ್ಫೀಲ್ಡ್ ಗೊತ್ತಲ್ಲ. ಬಟ್ ಇದು ನೋಡಿ ಗುರು, ಇದು 300 ಕವಾಸಕಿ. ಅರೆ ಕಿಡಿಂಗ್, ಆ ರೋಡ್ ಹೇಗಿದೆ ನೋಡಿರ್ತಾನೆ. ಬಾಲ್ಸ್ ಇರಬೇಕು ಬ್ರೋ ಇದ್ರಲ್ಲಿ ತಗೊಂಬರಕ್ಕೆ ಇಲ್ಲಿಗೆ. ಅಂದರೂ R15 ಅವ್ರು ತಗೊಂಬರ್ತಾರೆ, ಅದು ಬೇರೆ ವಿಷಯ. ಬನ್ನಿ ಮೇಲೆ ಹೋಗೋಣ, ಮೇಲೆ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ, ಗಾಡಿ ನಿಲ್ಲಿಸಿ ಮೇಲೆ ಬರ್ತಿದ್ದೀವಿ. ವ್ಯೂ ನೋಡಿ ಹೇಗಿದೆ ಅಂತ. ಇನ್ನೂ ವ್ಯೂ ಬಂದಿಲ್ಲ, ಈಗ ಹಂಗೆ ನಡೀತಿದ್ದೀವಿ. ಮೇಲೆ ತೋರಿಸ್ತೀನಿ. ಚಾರ್ಜ್ ಬೇರೆ ಇಲ್ಲ ಫೋನಲ್ಲಿ, ಬೆಳಗ್ಗೆ ಎದ್ದು ಚಾರ್ಜ್ ಆಗ್ತಿಲ್ಲ ಫೋನ್ನ. ಪವರ್ ಬ್ಯಾಂಕ್ ತಗೊಂಡು ನಡೆಯೋ ಪರಿಸ್ಥಿತಿ ಬಂದಿದೆ. ಇವಾಗ ನಮ್ಮ ನಿರ್ಮಿತ್ ಬೇಕು ಅಂತ ಹಿಂದೆ ತಿರುಗ್ತಾನೆ ನೋಡಿ, ತೋರಿಸ್ತೀನಿ ಇವಾಗ ನೋಡಿ. ನೋಡಿ ಡೀಪ್ ಇದೆಯೋ ಸುತ್ತಮುತ್ತ ಡೀಪ್ ಆಗಿದೆ. ನೀ ಡೀಪ್ನೇ ನೋಡ್ತಾ ಇರೋ. ಎಷ್ಟೆಷ್ಟೋ ಡೀಪ್ ಎಲ್ಲ ನೋಡ್ಬಿಟ್ಟಿದೀವಿ ಬಿಡು ಬಾ. ಕೂಗೋದು ಮೈಸೂರಿಗೆಲ್ಲ ಕೇಳ್ಬೇಕು. ಚಿಕ್ಕಮಂಗ್ಳೂರ ಅಲ್ಲ, ಮಂಗಳೂರು ಬೇಡ, ಚಿಕ್ಕಮಂಗ್ಳೂರು ಬೇಡ, ಬಂದ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಮಂಗಳೂರು ಚಿಕ್ಕಮಂಗ್ಳೂರೇ. ಏನು ಫೋಟೋ ಬೇಕಾ? ಕಾಣಿಸ್ತಾ ಇಲ್ಲ ಇರು, ಬನ್ನಿ ಒಂದು ಫೋಟೋ ತೆಗೋಣ ಇವ್ರದ್ದು. ಹಾಂ, ಬಾಯ್ಸ್ ಇಲ್ಲಿಂದ ಬಿಡೋ ಪ್ಲಾನಲ್ಲಿ ಇದ್ದಾರೆ. ಓ ಏನು ಕಾಣಿಸ್ತಾ ಇಲ್ಲ ಆ ಕಡೆ, ಕಣ್ಣು ಕಾಣ್ತಾ ಇಲ್ಲ. ಸೊ ಇಲ್ಲಿ ವಿಡಿಯೋ ಫೋಟೋಗ್ರಫಿ ಸೆಷನ್ ಎಲ್ಲ ನಡೀತಿದೆ ಟೂರಿಸ್ಟ್ ಅವ್ರದ್ದು. ನಮ್ಮದು ಏನೇ ಇದ್ರು ವ್ಲಾಗಿಂಗ್ ಸೆಷನ್, ಏನಂತೀರಾ? ಬನ್ನಿ ನಾವು ಇದೀವಿ ಸಿಗಿರ್ತೀನಿ ಅಂತ. ನಿಮಗೆ ಏನ್ ಕಾಣಿಸ್ತಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನನಗಂತೂ ಏನೂ ಕಾಣಿಸ್ತಾ ಇಲ್ಲ. ಅದೇ ಕಾಣದಿರೋದೇ ತೋರಿಸ್ಬೇಕು, ಕಾಣದಿರೋದು ತುಪ್ಪ ಅಂದ್ ಏನಂದೆ? ಕಲ್ಲು ನೋಡಿ ಹೇಗಿದೆ ಅಂತ. ಈ ಫಾಗ್ ಆಯ್ತು ಕಣ್ ಕಾಣಿಸಲ್ಲ ಅಂತ. ಜಿಗ್ಣೆ ಇದೆ ಅಂತ ಗೊತ್ತಿದ್ರು ಇಲ್ಲಿ ಬಂದು ಜಿಗ್ಣೆ ಇಲ್ಲ ಅಂತ ಹೇಳಿದ್ದಾನೆ ನಿರ್ಮಿತ್. ಪಾಪ ನಮ್ಮ ಕಿಶೋರಿಗೆ ಜಿಗ್ಣೆ ಹಾಕ್ಬಿಟ್ಟಿದೆ. ನೋಡಿ ರಕ್ತ ನೋಡಿ. ಈ ಅನ್ಯಾಯಕ್ಕೆ ಯಾರು ಹೊಣೆ ಅಂತ ಕಮೆಂಟ್ ಮಾಡಿ.
ನಿರ್ಮಿತ ಅಥವಾ ನಾನು ಅಂತ ಹತ್ಕೊಂಡು ಹೋಗೋಣ ಆಮೇಲೆ. ಮಳೆ ಬಂದ ಚಳಿ ಇದೆ. ಜೋರಾಗಿ ಗಾಳಿಗೆ ಏನು ಕೇಳಿಸಲ್ಲ. ಓಲ್ಡ್ ಟೈಮಿಗೆ ತುಂಬ ಚೆನ್ನಾಗಿ ಅನ್ಸುತ್ತೆ. ನಿಮ್ಗೆ ಎಷ್ಟು ಮಾಡಿಸಿದವ್ರು ಅದೇ ಯಾವ ಫಿಲಮ್ ಎಲ್ಲ ಮಾಡಲ್ವಾ ನೀನು? ಯಾಕೆ ಇಲ್ಲ, ಈ ಕ್ಲೈಮೇಟ್ ಸಕ್ಕತ್ತಾಗಿದೆ ಅಲ್ವಾ? ನೀನು ಪ್ರೀತಮ್, ನೀನು ನಂದಿನಿ ಇಲ್ಲಿ. Many thanks, Nandini. You are an angel till my eyes close and body mix with soil. I will not forget your help. Love goddess you are. Deep pain is happening, Re. But this pain is also kind of sweet, you know. ಸೊ ಇಲ್ಲಿ ಕವಸಕಿ ಬಾಯ್ಸ್ ಹೊರಡ್ತಾ ಇದ್ದಾರೆ ನೋಡಿ. ಗಾಡಿ ತಗೊಂಬಂದು ಬರೋಕ್ಕೆ ಎಷ್ಟು ಕಷ್ಟ ಇದೆ. ಎಕ್ಸ್ಪಲ್ಸ್ ವ್ಯಾಲಿ ಅಂತ ಆರಾಮಾಗಿ ಹೋಗ್ಬೋದು ನಮ್ಮೂರು ಗಾಡಿಯಿಂದ. ನಾವು ಹೊರಡೋ ಸಮಯ ಟೈಮ್ ಆಗಿದೆ, ಆಗ ಊಟ ಮಾಡಿಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. A few moments later. ಇವಾಗ ನಾವು ಊಟ ಮಾಡೋಕ್ಕೆ ಬಂದಿದ್ದೀವಿ, ಬಿರಿಯಾನಿ ತಿನ್ನುವ ಅಂತ. ಹೇಗಿತ್ತು ಆಫ್ ರೋಡ್? ನೆಕ್ಸ್ಟ್ ಲೆವೆಲ್. ಇನ್ನೊಂದೆಲ್ಲ ಇದೆಯಾ ನೋಡೋಣ. ನೆಕ್ಸ್ಟ್ ನೀನು ನೋಡ್ತಾ ಇರು, ನನ್ನ ಕಾಲೇಜ್ ಹೋಗ್ಲಿಕ್ಕಿದೆ ನೆಕ್ಸ್ಟ್ ಮಂತು. ಸೊ ಊಟ ಮಾಡಿಕೊಂಡು ವಿರಾಜಪೇಟೆ ಹೊರಡುವ ಸಮಯ. ಜಿಪ್ ಹಾಕಿಲ್ಲ ಅಂತ. ಸರಿ ಬನ್ನಿ. ಇವಾಗ ಊಟ ಎಲ್ಲ ಮುಗ್ದಿದೆ. ಇವಾಗ ವಿರಾಜಪೇಟೆ ಹೋಗ್ಬೇಕಷ್ಟೇ. ಹೋಗುವಾಗನೇ ಏನು ಅಂದರೆ ನಾವು ಹೆಲ್ಮೆಟ್ ಮರ್ತಿ ಬಂದಿದ್ದೀವಿ ಗುರು. ಇದ್ರೊಳಗೆ ಹೆಲ್ಮೆಟ್ ಇದೆ, ಹೆಲ್ಮೆಟ್ ತೊಗೊಂಬರಬೇಕು. ಅದಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಹೆಲ್ಮೆಟ್ ತೊಗೊಂಡು ಹಾಗೆ ವಿರಾಜಪೇಟೆ ಹೋಗೋಣ. ಇಲ್ಲೇ ಇದೆ, ಸೇಫಾಗಿದೆ ಹೆಲ್ಮೆಟ್ಟು. ಬನ್ನಿ ತಗೊಂಡೋಗೋಣ. ನಾವು ವಿರಾಜಪೇಟೆ ತಲುಪಾಯಿತು. ವಿರಾಜಪೇಟೆ ತಲುಪಿದ್ದೀವಿ. ಇಲ್ಲೂ ಮಳೆ ಅಲ್ಲೂ ಮಳೆ, ಎರಡು ಒಂದೇನೆ. ಏನು ಮಾಡಲಿಕ್ಕಾಗಲ್ಲ. ಬನ್ನಿ ಮಳೆಗೆ ಹೋಗೋಣ. ಹೌ ವಾಸ್ ದ ರೈಡ್? ಹೌ ವಾಸ್ ದ ಮಾನ್ಸೂನ್ ಸೀಸನ್ 2? ವೆರಿ ಗುಡ್, ವೆರಿ ಗುಡ್. ಕ್ಯಾಮ್ರಾ ಮಳೆ ಬಿರು. ಸಾಕು ಸಾಕು ಸಾಕು. ಸೊ ಇದು ನಮ್ಮ ನಿರ್ಮಿತ ಅವ್ರ ಮನೆ. ಇದೆಲ್ಲ ಸೆಟಪ್ ಎಲ್ಲ ಚೇಂಜ್ ಮಾಡಿ ನಮ್ಮ ಮನೆಗೆ ಹೋಗ್ಬೇಕು ಅಷ್ಟೇ. ಇವಾಗ ನಾನು ನಿರ್ಮಿತ ಮಾಡಿದ್ದೀನಿ. ಅದು ಮಳೆ ಬರ್ತಿತ್ತಾ ಹಾಗೆ. ನೆಟ್ವರ್ಕ್ ಇಲ್ಲ ಇಲ್ಲಿ. ಇಲ್ಲಿ ಹೊರಗೆ ಬಂದಿದ್ದು ಇವಾಗ. ಇಲ್ಲ ಬರ್ತೀನಿ ಇವಾಗ ಒಂದು 10 ನಿಮಿಷ. ಹಾ ಎಂತ ಊಟ ಅಲ್ಲಿ ಇದ್ರಲ್ಲಿ ಎಂತ ಅಲ್ಲಿ ಎಂತ ಮಂಟಪ ಐತೆ, ಅದರಲ್ಲಿ ಊಟ ಮಾಡಿದ್ವಿ. ಗೊತ್ತಿಲ್ಲಮ್ಮ. ನಮ್ಮ ಅಜ್ಜಿಗೆ ನಾನು ಯಾಕೆ ಹೋಗಿದ್ದು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಗೊತ್ತಾಗುತ್ತೆ ಎಲ್ಲಿ ಹೋಗಿದ್ದು ಅಂತ. ನಾನು ಹೇಳಿರೋದು ಅಲ್ಲಿ ಯಾರ್ದೋ ನಿರ್ಮಿತವ್ರದ್ದು ಫ್ಯಾಮ್ಲಿಯಲ್ಲಿ ಇದು ಮನೆಯಲ್ಲ ಸಾರಿ ಹೆಸ್ರು ಹಾಕೋದಿದೆ ಅಂತ. ಸೊ ನೋಡೋಣ ರಿಯಾಕ್ಷನ್ ಆಗಿರುತ್ತೆ ಅಂತ ನಮ್ಮ ಅಜ್ಜಿಗೆ. ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಅಜ್ಜಿಗೆ ರಿಯಾಕ್ಷನ್ ಆಗಿರುತ್ತೆ ಅಂತ. ಸರಿನಾ? ನಿರ್ಮಿತ ಏನು ಮಾಡ್ತೇನೆ ನೋಡೋಣ. ಓ ಕಾಣಿಸ್ತಿಲ್ಲ ಕತ್ತಲೆ. A few moments later. ಸೊ ಆ್ಯಕ್ಚುಲಿ ನಾವು ಪ್ರ್ಯಾಂಕ್ ಮಾಡೋಕೆ ಹೋದ್ವಿ. ನಾವೇ ಪ್ರ್ಯಾಂಕ್ ಆ್ಯಕ್ಚುಲಿ ಏನಾಯ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ನ ಮನೆಯವ್ರು ನೋಡ್ಬಿಟ್ರು. ಗೊತ್ತಾಯಿತು ಎಲ್ಲೋದ್ವಿ ಅಂತ. ಹೆಂಗೆ ಗೊತ್ತಾಯ್ತು? ಮನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು. ಯಾರು ನೋಡಿದ್ರು? ಯಾರಿಗೆ ಗೊತ್ತು, ಮನೇಲಿ ಯಾರೆಲ್ಲ ನೋಡಿರ್ತಾರೆ.
ಸೊ ಹೋಯ್ತು. ಪ್ರ್ಯಾಂಕ್ ಮಾಡೋಕ್ಕೋಗಿ ನಾವೇ ಪ್ರ್ಯಾಂಕ್ ಹತ್ವಿ. ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಹಿಂಗೆ ಮಾಡೋಕ್ಕೆ ಸಪೋರ್ಟ್ ಮಾಡಬೇಕು. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ನೋಡೋಲ್ಲ. ಕಳ್ಳನ ನಂಬಿದ್ರೆ ಕುಳ್ಳರನ್ನ ನಂಬಾರ್ದು ಅಷ್ಟೇ. ಸರಿ, ಇವಾಗ ನನ್ನ ಕೇಳು, ನಾನು ಕೊಡ್ತೀನಿ ಐಡಿಯಾ. ಕೊಡ್ತೀನಿ ಅಂತ ಐಡಿಯಾ ಕೊಡ್ತೀನಿ. ಸರಿ, ಇವಾಗ ಒಂದು ಲೈಮ್ ಸೋಡಾ ಕುಡಿದು ಗುಡ್ ನೈಟ್ ಹೇಳೋ ಸಮಯ. ಗುಡ್ ನೈಟ್ ಹೇಳೋ ಸಮಯ. ಗುಡ್ ನೈಟ್, ಬಾಯ್ ಬಾಯ್. ಗುಡ್ ನೈಟ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ, ನೆಕ್ಸ್ಟ್ ಬ್ಲಾಗ್ ಯಾವ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್.